dear friends, welcome to our amazing Ananya Academy and Yeses Talks. So Brain Series ನ previous ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ 2 ಟೆಕ್ನಿಕ್ಸ್ ಗಳನ್ನ ಹೇಳಿದ್ದೆ. ಜಸ್ಟ್ ನಮ್ಮ ಥಂಬ್ ಮತ್ತೆ ಪಿಂಕಿಯನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಆಕ್ಟಿವಿಟೀಸ್ ಗಳು ಅಂತ. ತುಂಬಾನೇ ಸಿಂಪಲ್ ಇದೆ, ಬಟ್ ಬಿಗಿನರ್ಸ್ ಗಳಿಗೆ ಸ್ವಲ್ಪ ಟ್ರಬಲ್ ಆಗಿದೆ. ಹೇಳ್ತಾ ಇದ್ರು, ನನ್ನ ಪರ್ಸನಲ್ ನಂಬರ್ಗೂ ಕೂಡ ಕಮೆಂಟ್ಸ್ ಗಳು ಕಳಿಸಿದ್ದಾರೆ ಸ್ಟೂಡೆಂಟ್ಸ್. ಏನಂತ ಕೇಳಿದ್ರೆ, ಮ್ಯಾಮ್ ನಾವು ಈ ರೀತಿ ಹಿಡ್ಕೊಂಡಾಗ ನಮಗೆ ಬೇಕಾಗಿರುವಂತಹ ಬೆರಳುಗಳನ್ನ ಮಾತ್ರ ಈ ರೀತಿ ನಮಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ, ಸಪರೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಮೇಡಮ್, ಅದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದ್ರು. ಸೊ ಇದಕ್ಕೆ ಪ್ರಾಬ್ಲಮ್ ಏನ್ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಮ್ಮ ಕೈ ಸುಮ್ಮನೆ ಕೂಡ್ತಾ ಇರ್ಲಿಲ್ಲ, ಏನಾದ್ರೂ ಬೆರಳುಗಳಲ್ಲಿ ನಾವು ಆಟ ಆಡ್ತಾ ಬಂದಿದ್ವಿ, ಹೌದಾ? ಫಾರ್ ಎಕ್ಸಾಂಪಲ್ ಈ ರೀತಿ, ಹೌದಾ? ದೆನ್ ಈ ರೀತಿ, ಹೌದಾ? ಸೊ ಇವುಗಳನ್ನೆಲ್ಲ ನೀವು ಆಟ ಆಡ್ತಾನೆ ಬಂದಿದ್ದೀರಿ ಚಿಕ್ಕ ವಯಸ್ಸಿನಲ್ಲಿ. ಯಾವತ್ತೂ ನಿಮ್ಮ ಕೈಗಳು ಸುಮ್ಮನೆ ಕೂತಿರ್ತಾನೆ ಇರ್ಲಿಲ್ಲ, ಏನಾದ್ರೂ ಕೈಯಲ್ಲಿ ಮಾಡ್ತಾನೆ ಇದ್ರಿ. ಈ ರೀತಿ ಚೋಳನ್ನ ನೀವೇನ್ ಮಾಡ್ತಿದ್ರಿ, ಮಾಡಿ ಆಟ ಆಡ್ತಾ ಇದ್ರಿ, ಹೌದಾ? ಬೇರೆ ಬೇರೆ ಪ್ರಾಣಿಗಳ ಮುಖಗಳನ್ನ ಕೈಯಿಂದ ಮಾಡ್ತಾ ಇದ್ರಿ. ಬೆರಳುಗಳಲ್ಲಿ ಏನಾಗ್ತಾ ಇತ್ತು ಅಂತ ಕೇಳಿದ್ರೆ ಮೂವ್ಮೆಂಟ್ ನಡೀತಾ ಇತ್ತು. ಹೇಗೆ ದೊಡ್ಡವ್ರು ಆಗ್ತಾ ಹೋಗಿದೀವಿ, ಆಗ ನಾವೇನ್ ಮಾಡಿದೀವಿ ಅಂತ ಕೇಳಿದ್ರೆ ಡೈಲಿ ರೂಟೀನ್ ಬೇಸ್ಡ್ ಆಕ್ಟಿವಿಟೀಸ್ ಗಳನ್ನ ಮಾತ್ರ ನಾವು ಮಾಡ್ತಾ ಇದೀವಿ. ಸೊ ಸ್ಟ್ರಿಕ್ಟ್ಲಿ ಪರ್ಟಿಕ್ಯುಲರ್ ಆಕ್ಟಿವಿಟೀಸ್ ಅಂತಾನೆ ನಾವೇನಾಗಿದೀವಿ ಅಂತ ಕೇಳಿದ್ರೆ ಸ್ಟಕ್ ಆಗ್ಬಿಟ್ಟಿದೀವಿ. ಈ ಉಳಿದಿರುವಂತ ಬೆರಳುಗಳ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಬಿಗಿನರ್ಸ್ ಯಾರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತಂದವರು ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಜಸ್ಟ್ ಸ್ಟಾರ್ಟ್ ದಿಸ್. ಇದನ್ನ ನೀವು ಚಿಕ್ಕ ವಯಸ್ಸಲ್ಲೂ ಕೂಡ ಮಾಡಿದಿರಿ, ಇದನ್ನ ಸ್ಟಾರ್ಟ್ ಮಾಡ್ರಿ. ಇದನ್ನ ಸ್ಪೀಡ್ ಅಲ್ಲಿ ಮಾಡ್ತಾ ಟ್ರೈ ಮಾಡಿ. ದಿಸ್ ಇಸ್ ವೆರಿ ಸಿಂಪಲ್, ಎವ್ರಿ ಒನ್ ಕ್ಯಾನ್ ಡೂ ದಿಸ್. ಓಕೆ, ಸೊ ಇದನ್ನ ಮಾಡಿ. ನೆಕ್ಸ್ಟ್ ಥಿಂಗ್ ಈಸ್ ಟಚ್ ದಿ ಥಂಬ್ಸ್. ಒಂದಾದ ನಂತರ ಒಂದು ಬೆರಳುಗಳನ್ನ ನಾವೇನ್ ಮಾಡ್ಬೇಕು, ಈ ರೀತಿ ಥಂಬ್ಗಳಿಗೆ ಟಚ್ ಮಾಡ್ತಾ ಹೋಗ್ಬೇಕು. ಯಾವುದೇ ಬೆರಳುಗಳಲ್ಲಿ ಸ್ಕಿಪ್ ಆಗೋ ಹಾಗಿಲ್ಲ. ಓಕೆ, ಎಸ್. ನೆಕ್ಸ್ಟ್, ಎರಡು ಕೈಗಳನ್ನ ಈ ರೀತಿ ಇಟ್ಕೊಂಡು ಒಂದು ಕೈಯನ್ನ ಈ ರೀತಿ ಮರ್ಚಿ ಇನ್ನೊಂದು ಕೈಯನ್ನ ಹಾಗೆ ಇಟ್ಕೊಳ್ಳಿ. ದೆನ್ ಆಲ್ಟರ್ನೇಟ್ಲಿ ಏನ್ ಮಾಡಿ, ಈ ರೀತಿ ಶಿಫ್ಟ್ ಮಾಡ್ತಾ ಹೋಗಿ. ಶಿಫ್ಟ್ 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 ಶಿಫ್ಟ್. ಎಸ್. ಸೊ ಈ ರೀತಿ ನೀವೇನ್ ಮಾಡಬಹುದು, ಪ್ರಾಕ್ಟೀಸ್ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಅನ್ಪ್ರಾಕ್ಟೀಸ್ಡ್ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡ್ತಾ ಹೋಗ್ತೀವಿ, ಬೆರಳುಗಳಲ್ಲಿ ಸ್ವಲ್ಪ ಮೂವ್ಮೆಂಟ್ ಗಳು ಆಗ್ತಾ ಹೋಗ್ತವೆ. ಎಸ್, ಬಿಗಿನರ್ಸ್ಗೆ ಕೆಲವೊಂದು ಬಾರಿ ಈ ಕಡೆಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಈ ನರ್ವ್ಸ್ ಗಳಲ್ಲಿ ಸ್ವಲ್ಪ ಪೇನ್ ಬಂದಂಗ ಆಗುತ್ತೆ. ಬಟ್ ಜಸ್ಟ್ ಇಗ್ನೋರ್ ದಟ್. ಡೈಲಿ ಒಂದು 5-10 ಮಿನಿಟ್ಸ್ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಥಿಂಗ್, ನಮಸ್ತೆ. ಸೇಮ್ ಆಕ್ಟಿವಿಟಿ ಈ ರೀತಿ ಏನ್ ಮಾಡಬೇಕು, ಮಾಡ್ತಾ ಹೋಗ್ಬೇಕು. 1 2 ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್. ಎಸ್. ಸೊ ಇದನ್ನ ಕೂಡ ನೀವೇನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ದೆನ್ ರೈಟ್ ಹ್ಯಾಂಡಿನ ಥಂಬನ್ನ ಲೆಫ್ಟ್ ಹ್ಯಾಂಡಿನ ಇಂಡೆಕ್ಸ್ ಫಿಂಗರಿಗೆ, ಅದನ್ನೇ ಕಂಟಿನ್ಯೂ ಮಾಡ್ತಾ ಲೆಫ್ಟ್ ಹ್ಯಾಂಡಿನ ಥಂಬನ್ನ ರೈಟ್ ಹ್ಯಾಂಡಿನ ಇಂಡೆಕ್ಸ್ ಫಿಂಗರಿಗೆ ನೀವೇನ್ ಮಾಡಬೇಕು, ಈ ರೀತಿ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ಬೇಕು. ಎಸ್. ವಾಂಚು 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 ವಾಂಚು. ಇದು ಕೂಡ ತುಂಬಾ ಈಸಿ ಇದೆ, ಇದನ್ನ ನೀವು ಮಾಡ್ಬೋದು. ಇದೇ ರೀತಿ ಬೇರೆ ಬೇರೆ ಫಿಂಗರ್ಸ್ ಗಳಿಂದ ಟ್ರೈ ಮಾಡಿ. ಬೇರೆ ಬೇರೆ ಬಿಗ್ ಫಿಂಗರ್ ಇಂದ ಮತ್ತೆ ಥಂಬ್ ಫಿಂಗರ್ ಇಂದ ಟ್ರೈ ಮಾಡಿ. ದಿಸ್ ಇಸ್ ಫಾರ್ ಯುವರ್ ಪ್ರಾಕ್ಟೀಸ್ ಪರ್ಪಸ್. ದೆನ್ ರಿಂಗ್ ಫಿಂಗರ್ ಇಂದ ಟ್ರೈ ಮಾಡ್ರಿ, ಎರಡೂ ಕೈಗಳಿಗೆ ರಿಂಗ್ ಫಿಂಗರ್ ಇಂದ. ದೆನ್ ಪಿಂಕಿಯಿಂದ ಕೂಡ ನೀವೇನ್ ಮಾಡ್ಬೋದು, ಟ್ರೈ ಮಾಡ್ಬೋದು. ಸೊ ಈ ಆಕ್ಟಿವಿಟೀಸ್ ಗಳನ್ನ ನೀವು ಬಿಗಿನರ್ಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಎಸ್. ನೆಕ್ಸ್ಟ್ ಇನ್ನೊಂದು ಈಸಿಯೆಸ್ಟ್ ಥಿಂಗ್ ಏನು ಅಂತ ಕೇಳಿದ್ರೆ, ಫಿಂಗರ್ಸ್ ಗಳನ್ನ ಕ್ರಿಸ್ ಕ್ರಾಸ್ ಮಾಡಿ ಒನ್ ಹ್ಯಾಂಡಿನ ಫಿಂಗರ್ಸ್ ಗಳನ್ನ ಈ ರೀತಿ ರೈಸ್ ಮಾಡ್ತಾ ಹೋಗ್ಬೇಕು. ಇದು ಕೂಡ ಬಹಳ ಈಸಿ ಇದೆ ನಿಮಗೆ. ಸೊ ಈ ಆಕ್ಟಿವಿಟಿಯನ್ನು ನೀವು ಮಾಡಿ. ದೆನ್ ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್. ಓಕೆ, ಎಸ್. ಸೊ ಇನ್ನೊಂದು ಸಿಂಪಲ್ ಆಕ್ಟಿವಿಟಿ ಏನು ಅಂತ ಕೇಳಿದ್ರೆ, ಬೋತ್ ಹ್ಯಾಂಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಪೆನ್ಸ್ ಆರ್ ಪೆನ್ಸಿಲ್ ಗಳನ್ನ ನೀವು ಪಿಕ್ ಮಾಡಬೇಕು. ಆಟ್ ಎ ಟೈಮ್ ಎರಡೂ ಕೈಗಳಲ್ಲಿ ಅದೇ ಫಿಂಗರ್ ನ ನೀವು ಯೂಸ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು, ಪಿಂಕಿಂದ ನಾನು ಎತ್ಕೊಂಡಿದ್ದೀನಿ, ರಿಂಗ್ ಫಿಂಗರ್ ಇಂದ ಎತ್ಕೊಳ್ತಾ ಇದ್ದೀನಿ, ದೆನ್ ಮಿಡಲ್ ಫಿಂಗರ್ ಇಂದ ಎತ್ಕೊಳ್ತಾ ಇದ್ದೀನಿ, ದೆನ್ ಇಂಡೆಕ್ಸ್ ಫಿಂಗರ್ ಇಂದ ಎತ್ಕೊಂಡಿದ್ದೀನಿ, ಹೌದಾ? ಸೊ ಸಾಧ್ಯ ಆದರೆ ನಿಮ್ಮ ಥಂಬ್ ಇಂದಾನು ಕೂಡ ನೀವೇನ್ ಮಾಡ್ಬೋದು, ಈ ರೀತಿ ಪಿಕಪ್ ಮಾಡ್ಕೊಳ್ಬಹುದು. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಎರಡೂ ಕೈಗಳಿಂದ ಏನ್ ಮಾಡುವಂಥದ್ದು, ಪಿಕಪ್ ಮಾಡ್ಕೊಳ್ಳುವಂಥದ್ದು. ಅಟ್ ದ ಬಿಗಿನಿಂಗ್ ಎಷ್ಟು ಫಿಂಗರ್ ಇಂದ ನಿಮಗೆ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ, ಉಳಿದಿರೋದು ಆ ನಂತರ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಇದನ್ನ ಸ್ವಲ್ಪ ಸ್ಪೀಡ್ ಆಗಿ ಆಕ್ಟಿವಿಟಿಗಳನ್ನ ಮಾಡ್ತಾ ಹೋಗಿ. ಫಾರ್ ಆಲ್ ಮೈ ಬಿಗಿನರ್ಸ್, ಜಸ್ಟ್ ಪ್ರಾಕ್ಟೀಸ್ ದೀಸ್ ಆಕ್ಟಿವಿಟೀಸ್ ಫಾರ್ 5 minutes daily. In next video, I will continue with the different brain activities. Thank you so much. Like, share and subscribe. Bye bye. Take care.